ಇವತ್ತಿಗೂ ಕೂಡ ಕಾರ್ಡ್ ಸರಿಯಾಗಿ ಹಿಡಿತಾ ಇಲ್ಲ, ರಿನ್ಯೂವಲ್ ಆಗ್ತಾ ಇಲ್ಲ, ಸೌಲಭ್ಯ ಸಿಗ್ತಾ ಇಲ್ಲ. ಅನೇಕ ಲಕ್ಷಾಂತರ ಕಾರ್ಮಿಕರ ಕಾರ್ಡ್ ರದ್ದಾಗಿದೆ. ಅನೇಕ ಜನ ಪೆನ್ಷನ್ಗೆ ಬಂದಿದ್ದಾರೆ, ಆ ಪೆನ್ಷನ್ ಸಿಗ್ತಾ ಇಲ್ಲ. 60 ವರ್ಷ ಪೂರೈಸಿದವರಿಗೆ ಇವು ಎಲ್ಲನೂ ಕೂಡ ಅಸ್ತವ್ಯಸ್ತ ಆಗಿದೆ. ಹೊಸ ವೆಬ್ಸೈಟ್ ನಿಂದ ಕೂಡಲೇ ಹಿಂದಿನ ಸೇವಾ ಸಿಂಧುದಲ್ಲೇ ಇರಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಅದೇ ರೀತಿಯಾಗಿ ಇವತ್ತು 60 ವರ್ಷ ಆದವರಿಗೆ ಪೆನ್ಷನ್ ಸಿಗಬೇಕು. This video is sponsored by Mahalakshmi Jewelers, Manu Multi-Speciality Hospital, KVN University, Shaheen Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, and by Alimi Public School. ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ನಾವು ಇಷ್ಟೇ ನೇರವಾಗಿ ಕಾರ್ಮಿಕ ಮಂತ್ರಿ ಆಗಿರ್ತಕ್ಕಂಥ ಮನೆ ಸಂತೋಷ್ ಲಾಡ್ ಅವರಿಗೆ ಪ್ರಶ್ನೆ ಇಷ್ಟೇ, ಇವತ್ತು ನಿಮ್ಮ ಮನವಿ ಪತ್ರ ಕೊಡ್ತಾ ಇದ್ದೀವಿ. ನೀವೇನು 5 ತಾರೀಕು ಕಲಬುರಗಿಗೆ ಬರ್ತೀರಿ, ಅದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲಾ ಸಮನ್ವಯ ಸಮಿತಿಯ ಮುಖಂಡರನ್ನ ಕರೆದು ಇಲ್ಲಿಯ ಸಮಸ್ಯೆ ಏನೇನದ ಅಂತಕ್ಕಂಥದ್ದನ್ನ ಸಭೆ ಮಾಡ್ಲಿಕ್ಕೆ ನೀವು ಟೈಮ್ ನಿಗದಿಪಡಿಸಬೇಕು. ಆ ಸಮಯದಲ್ಲಿ ಎಲ್ಲಾ ವಿಷಯಗಳು ಇತ್ಯರ್ಥ ಆಗ್ಬೇಕು ಅಂತಕ್ಕಂಥ ಹಿನ್ನೆಲೆಯೊಳಗೆ ಇವತ್ತು ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ನೀವು ಮನವಿ ಪತ್ರ ಕೊಟ್ಟದಕ್ಕೆ ನೀವು ಯಾವುದೇ ಕ್ಯಾರೆ ಅಲ್ಲಿಲ್ಲ, ನೀವು ಸ್ಪಂದನೆ ಕೊಡ್ಲಿಲ್ಲ ಅಂತಂದ್ರ ನೀವೇನ್ ಬರ್ತೀರಾ 5ನೇ ತಾರೀಕಿಗೆ ಏನ್ ಕೊಯ್ ಮಾಡ್ಕೊತ ಬರ್ತಾವ ಪೊಲೀಸ್ ಗಾಡಿ ಮೂಲಕ, ನಿಮ್ ಕೊಯ್ಕ ಆಟೆಯಲ್ಲಿ ಕಲಬುರಗಿ ನಡೆಯುವುದಿಲ್ಲ ಅಂತಕ್ಕಂಥ ಮಾತಾಡಿ ಕಬ್ಬ ಊಟ ಹಾರಿಸುವ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ. ಅದಕ್ಕೆ ಆಗ್ಬಾರ್ದು ಅಂತಕ್ಕಂಥ ಹಿನ್ನೆಲೆಯೊಳಗ ನಾವು ಕಾರ್ಮಿಕ ಸಂಘಟನೆ ಆಗಿರೋದ್ರಿಂದ ಅದಕ್ಕಿಂತ ಮುಂಚಿತವಾಗಿ ನೀವು ಸಭೆ ಕರಿತಕ್ಕಂತ ಪ್ರಯತ್ನ ಮಾಡಬೇಕು, ಸಭೆ ಆಗ್ಲೇಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀವಿ. ಇಲ್ಲಿ ಕಾರ್ಮಿಕರು ಬಹಳ ಇದೆ. ಕಲಬುರಗಿಯಲ್ಲಿ ಕಾರ್ಮಿಕ ಇಲಾಖೆಯ ಒಂದು ತೊಂದರೆ ಆದ್ರೂ ಕೂಡ ಹಲವಾರು ನಿಮ್ SOP ಮೂಲಕ ಇನ್ನೂ ತೊಂದರೆ ಆಗಿ ಕಾರ್ಮಿಕರು ಬೀದಿ ಪಾಲಾಗ್ತಾ ಇದ್ದಾರೆ. 6 ತಿಂಗಳ ಪೆನ್ಷನ್ ನಿಂತಿಲ್ಲ. ಯಾರು ಆಫೀಸರ್ ನಿಮ್ದು 1 ತಿಂಗಳ ಪೆನ್ಷನ್ ನಿಂತಿಲ್ಲ ಅಂದ್ರೆ ಬಡದೇ ಇರ್ತೀರಿ. ಇವ್ 60 ವರ್ಷ ಆದ್ರೆ 6 ತಿಂಗಳ ಪೆನ್ಷನ್ ನಿಲ್ಸಿ ನಮ್ಗೆ ನಾಚಿಕೆ ಆಗ್ಬೇಕು. ಅವ್ರು ಹ್ಯಾಂಗ್ ಬದುಕ್ಬೇಕಂತಕ್ಕಂಥ ಬುದ್ಧಿ ನಿಮ್ಗಿಲ್ಲ ಅಂದ್ರ ಏನ್ ಹೇಳ್ಬೇಕು? ಮಾನ್ಯ ಮಂತ್ರಿಗಳೇ, ಈ ಅವಕಾಶ ಕೊಡಬೇಡಿ, ಪ್ರತಿಭಟನೆ ಅವಕಾಶ ಕೊಡಬೇಡಿ ಅಂತಕ್ಕಂಥ ಮಾತನ್ನ ನೀವು ಸಭೆ ಕರೆದಿ ಎಲ್ಲ ವಿಷಯ ಚರ್ಚೆ ಮಾಡ್ಬೇಕಂತಕ್ಕಂಥ ಒತ್ತಾಯನ್ನ ಸಮನ್ವಯ ಸಮಿತಿ ಇದನ್ನ ಮಾಡ್ತೀವಿ. ನಾನು ಪ್ರಭುದೇವ ಸಂಘಿ AITC ಕಲಬುರಗಿ ಜಿಲ್ಲಾ ಕಟ್ಟಡ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷ. ಕಟ್ಟಡ ಕಾರ್ಮಿಕ ಸಂಘಟನೆಗಳ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಟ್ಟಡ ಕಾರ್ಮಿಕರ ಸಮಸ್ಯೆಗಳೇನು ಇದೆ, ಆ ಕಟ್ಟಡ ಕಾರ್ಮಿಕರ ಬೇಡಿಕೆಗಳು ಸರ್ಕಾರ, ರಾಜ್ಯ ಸರ್ಕಾರ ಇವತ್ತು ಕಾರ್ಮಿಕ ಸಚಿವರು ಇವತ್ತು ಗಮನ ಹರಿಸಿ ಈ ಕಟ್ಟಡ ಕಾರ್ಮಿಕರಿಗೆ ತಂದಿರುವಂತಹ ಸೌಲಭ್ಯಗಳಿಗೆ ಈ ಒಂದು ಸರ್ಕಾರ ಬಂದ ಮೇಲೆ, ಯಾವ ಅಹಿಂದ ಸರ್ಕಾರ ಅಂತ ಹೆಸರು ಮೇಲೆ ಬಂದ್ರು, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಟ್ಟಡ ಕಾರ್ಮಿಕರಿಗೆ ಇರುವಂತಹ ಸೌಲಭ್ಯಗಳಿಗೆ ಕತ್ತರಿ ಹಾಕುವಂತ ನೀತಿಯನ್ನು, ಕರಾಳ ನೀತಿಯನ್ನು ತಂದಿದ್ದಾರೆ. ಇಂತಹ ಒಂದು ಕರಾಳ ನೀತಿಯನ್ನ ಸರ್ಕಾರ ಕೂಡಲೇ ವಾಪಸ್ ತಗೋಬೇಕು ಅಂತ ಹೇಳಿ ಇವತ್ತು ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಪ್ರತಿಭಟನೆ ಮೂಲಕ. ಒಂದು ಏನಂದ್ರೆ, ಇವತ್ತೇನು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗಬೇಕಾಗಿತ್ತು, ಸುಮಾರು 2 ವರ್ಷಗಳಿಂದ ಆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಏನೋ ಹಾಕಿಲ್ಲ. ಮತ್ತೆ ಎರಡನೇದು, ಇವತ್ತು ನಿಜವಾದಂತ ಕಟ್ಟಡ ಕಾರ್ಮಿಕರು ಇವತ್ತು ಅವರು ಕಾರ್ಡ್ ಅನ್ನ ರಿನ್ಯೂವಲ್ ಮಾಡ್ಕೋಬೇಕಾಗಿದೆ, ನವೀಕರಣ ಮಾಡ್ಕೋಬೇಕಾಗಿದೆ, ಇವತ್ತು ಹೊಸ ಕಾರ್ಡ್ ಮಾಡ್ಕೋಬೇಕಾಗಿದೆ. ಇವತ್ತು ಈ ರಾಜ್ಯದಲ್ಲಿ ಬಹಳಷ್ಟು ಲಕ್ಷಾಂತರ ಫೇಕ್ ಕಾರ್ಡ್ಗಳು ಆಗ್ಯಾವಂತೇಳಿ ಸರ್ಕಾರ ಆ ಫೇಕ್ ಕಾರ್ಡ್ ಹೆಸರು ಮೇಲೆ ನಕಲಿ ಕಾರ್ಡ್ ರದ್ದು ಮಾಡ್ತೀವಿ ಅಂತೇಳಿ ಆ ನಿಜವಾದಂತ ನೈಜ ಕಾರ್ಮಿಕರ ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನು ಇವತ್ತು ರದ್ದು ಮಾಡ್ತಾ ಇದೆ ಸರ್ಕಾರ, ಕಾರ್ಮಿಕ ಇಲಾಖೆ. ಅದಕ್ಕೆ ಇವತ್ತು ಕಾರ್ಮಿಕರ ಕಾರ್ಡ್ಗಳನ್ನ, ನಿಜವಾದಂತ ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನ ರದ್ದು ಮಾಡಿದ್ರೆ ಅವರ ಹಕ್ಕನ್ನ ಕಸ್ಕೊಂಡಂತೆ, ಅವರ ಹಕ್ಕಿಗೆ ಧಕ್ಕಿ ತಂದಂತೆ. ಅದಕ್ಕೆ ಇವತ್ತು ನಕಲಿ ಕಾರ್ಡ್ ಹೆಸರಿನ ಮೇಲೆ, ಕಾರ್ಮಿಕರ ಹೆಸರಿನ ಮೇಲೆ ನಿಜವಾದಂತ ಕಾರ್ಮಿಕರಿಗೆ ಇವತ್ತು ಹಕ್ಕನ್ನು ಕಸಿಕೊಳ್ಳುವಂತ ವ್ಯವಸ್ಥೆ ಈ ಸರ್ಕಾರ ಮಾಡ್ತಾ ಇದೆ. ಅದನ್ನ ಕೈ ಬಿಡಬೇಕು. ಅದೇ ರೀತಿಯಾಗಿ ಇವತ್ತು SOP ಅಂತ ಹೇಳಿ ತಂದಿದ್ದಾರೆ ಸರ್ಕಾರ. SOP ಜಾರಿಗೆ ಬಂದ ಮೇಲೆ ಇವತ್ತು ತಂತ್ರಜ್ಞಾನ ಹೊಸ ವೆಬ್ಸೈಟ್ ಮಾಡಿದ್ದಾರೆ. ಇವತ್ತು ಸೇವಾ ಸಿಂಧು ತೆಗೆದು ಕಾರ್ಮಿಕ ಇಲಾಖೆಯಿಂದ ಹೊಸ ವೆಬ್ಸೈಟ್ ತಂದಿದ್ದಾರೆ. ಹೊಸ ವೆಬ್ಸೈಟ್ 1 ವರ್ಷ ಆಯ್ತು, ಅದಕ್ಕೆ 5 ಕೋಟಿ ಖರ್ಚು ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತೇನು ಹಿಂದೆ 3 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಬೇಕಾಗಿತ್ತು ಕಟ್ಟಡ ಕಾರ್ಮಿಕರು, ಆ 3 ವರ್ಷ ತೆಗೆದು ವರ್ಷ ರಿನ್ಯೂವಲ್ ಮಾಡ್ಕೋರಿ ಅಂತ ಹೇಳಿದ್ದಾರೆ. ಅವ್ರ ಕಾರ್ಡ್ ಮುಗಿದ 6 ತಿಂಗಳಾಗಿದೆ. ಇವತ್ತು ರಿನ್ಯೂವಲ್ ಹಾಕ್ಲಕ್ ಬರ್ತಾರೆ, ಇನ್ನೊಂದು 3 ತಿಂಗಳು ಉಳಿಯುತ್ತೆ. ಆ 3 ತಿಂಗಳು ಕೆಲವೊಬ್ರದ್ದು ಉಳಿದಿಲ್ಲ, ಅನೇಕ ಜನ ಕ್ಯಾನ್ಸಲ್ ಆಗಿದೆ. ಅದಕ್ಕೆ ಹಿಂದೆ ಇರುವಂತ 3 ವರ್ಷ ಅದನ್ನ ಮುಂದುವರಿಸಬೇಕು. ಈ 1 ವರ್ಷ ತೆಗೆದು 1 ವರ್ಷದ ಬದಲಾಗಿ 3 ವರ್ಷ ಮುಂದುವರಿಸಬೇಕು ಅಂತಕ್ಕಂಥದ್ದು, ಸ್ಕಾಲರ್ಶಿಪ್ ಹಾಕ್ಬೇಕಂತದ್ದು, ಈ ಕಿಟ್ ಹೆಸರು ಮೇಲೆ ಹಣ ಲೂಟಿ ಹೊಡಿತಕ್ಕಂಥದ್ದು ಕೈ ಬಿಡಬೇಕು. ಕಾರ್ಮಿಕರಿಗೆ ಕಿಟ್ ಕೊಡ್ತೀವಿ ಅಂತ ಹೇಳಿ ಇವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ.
ಇವತ್ತು ವೈದ್ಯಕೀಯ ವೆಚ್ಚ ಕೊಡ್ತಾ ಇಲ್ಲ, ಪೆನ್ಷನ್ ಕೊಡ್ತಾ ಇಲ್ಲ 60 ವರ್ಷ ಆದ್ರಿಗೆ. ಆದ್ರೆ ಕಿಟ್ಟು ಕೊಡ್ತೀವಿ ಅಂತ ಹೇಳಿ ಅದಕ್ಕೆ 100 ಕೋಟಿ ರೂಪಾಯಿ ಖರ್ಚು ಹಾಕಿ ಲೂಟಿ ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ. ಅದನ್ನು ವಾಪಸ್ ತಗೊಳ್ಳಿ, ಮಕ್ಕಳಿಗೆ ಸ್ಕಾಲರ್ಶಿಪ್ ಹಾಕಿ, 60 ವರ್ಷ ಮುಗಿದವರಿಗೆ ಪೆನ್ಷನ್ ಕೊಡಿ. 3 ವರ್ಷ ಇವತ್ತು 1 ವರ್ಷ ಬದಲಾಗಿ 3 ವರ್ಷ ರಿನ್ಯೂವಲ್ ಮಾಡಿ. ನೈಜ ಕಾರ್ಮಿಕರ ಇವತ್ತೇನು ಕಾರ್ಡ್ ಅನ್ನೋದು ರದ್ದು ಮಾಡ್ತಿರಲ್ಲ ಅದನ್ನ ಕೈ ಬಿಡಿ ಅಂತೇಳಿ ನಾಳೆ ಮಿನಿಸ್ಟರ್ 5ನೇ ತಾರೀಕು ಬರ್ತಾ ಇದಾರಂತೆ. ನಾವು ಇವತ್ತೇ ಮನವಿ ಕೊಡ್ತೀವಿ. ಸರ್ಕಾರ ಇವತ್ತು ಕಾರ್ಮಿಕ ಇಲಾಖೆ ಸಚಿವರು, ಮಾನ್ಯ ಸಚಿವರು ಗಮನ ಹರಿಸಬೇಕು. ಕೆಟ್ಟ ನೀತಿ, ಕರಾಳ ನೀತಿ ವಾಪಸ್ ತಗೋಬೇಕಂತೇಳಿ ಒತ್ತಾಯ ಮಾಡ್ತೀವಿ ಈ ಪ್ರತಿಭಟನೆ ಮೂಲಕ. ಶಂಕರ್ ಕಟ್ಟಿ ಸಂಗಾವಿ, ಸಮನ್ವಯ ಸಮಿತಿ ಅಧ್ಯಕ್ಷರು. ನಮ್ಮ ಪ್ರಭು. This video is sponsored by Mahalakshmi Jewelers, Manu Multi Speciality Hospital, KBN University, Shahin Group of Institutions, Surat Khazana, Al Sharia Group of Institutions, Beg Neuropsychiatry Hospital, NK NEET Institute, and by Alimi Public School.